ಎಸ್ ನಾನು ಕ್ಯಾಮ್ರಾ ತೊಗೋಬೇಕು ಅಂತ ಅನಿಸಿದೆ ಈ ರೂಟ್ ಮಾಡಿದ್ಮೇಲೆ. ಅಷ್ಟು ಸಖತ್ತಾಗಿದೆ. ಪಿಕಾಕ್ ಆರೋಯ್ತು ನವಿ. ವಾವ್, ಹಿಂಗೆ ಬರ್ತಾ ಇದ್ರೆ ಇಟ್ಸ್ ಲೈಕ್ ಸ್ಕೇರಿ ಡ್ಯೂಡ್. ಹಲೋ ಗಾಯ್ಸ್, ಇವತ್ತು ನಾವು ಕಾಂಡೆ ಕೆಫೆಗೆ ಹೋಗ್ತಾ ಇದ್ದೀವಿ. ಸೊ ಕಾಂಡೆ ಕೆಫೆ ಆಲ್ದೂರಿಂದ ಸ್ವಲ್ಪ ಮುಂದೆ ಕಾಂಡೆ ಅನ್ನೋ ಊರಲ್ಲಿದೆ. ಬಟ್ ನಾವು ಆಲ್ದೂರ್ ಮೇಲೆ ಹೋಗ್ತಾ ಇಲ್ಲ, ನಾವು ಚಿಕ್ಕಮಂಗ್ಳೂರಿಂದ ಮಲ್ಲಂದೂರಿಂದ ಕಾಂಡೆ ಕೆಫೆ. ಸೊ ಒಳ್ಳೆ ಎಸ್ಟೇಟ್ ರೂಟ್ ಇದೆ. ಇವತ್ತು ನನ್ನ ಜೊತೆ ಒಂದು ಹಿಮಾಲಯನ್, ಕಾಮೆಟ್ ವೈಟ್ ಆ್ಯಂಡ್ ವಿಸ್ಟ್ರೋಮ್ 650. ಸೊ 3 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ನಾವೀಗ ಚಿಕ್ಕಮಂಗ್ಳೂರು ಹೈವೇದಲ್ಲಿದ್ದೀವಿ. ಸೊ ಈ ಹೈವೇದಲ್ಲಿ ತೋರಿಸೋದೇನಿಲ್ಲ. ಸೊ ಚಿಕ್ಕಮಂಗ್ಳೂರು ಬಿಟ್ಟಾದಮೇಲೆ ಐ ಸ್ಟಾರ್ಟ್ ರೆಕಾರ್ಡಿಂಗ್. ಸೊ ಮಲ್ಲಂದೂರು ಅಲ್ಲಿನ ಸೀನಿಕ್ ರೂಟ್ಸ್ ಎಲ್ಲ ಇದೆ. ಸೊ ಮಲ್ಲಂದೂರಿಂದ ಕಾಂಡೆ ಕೆಫೆ ರೂಟ್ ಅಂತೂ ಸಖತ್ತಾಗಿದೆ. ಸೊ ಅಲ್ಲಿ ಆನ್ ಮಾಡ್ತೀನಿ. ಸೊ ಇದು ನನ್ನ ಫಸ್ಟ್ ಕನ್ನಡ ವಿಡಿಯೋ. ಸೊ ನೋಡೋಣ, ಟ್ರೈ ಮಾಡೋಣ ಅಂತ. ಇಲ್ಲಿ ತನಕ ಮಾಡಿರೋದೆಲ್ಲ ಇಂಗ್ಲೀಷಲ್ಲಿ, ಕನ್ನಡ ಒಂದ್ಸತಿ ಟ್ರೈ ಮಾಡೋಣ ಅಂತಿತ್ತು. ಆ್ಯಂಡ್ ಕನ್ನಡದಲ್ಲಿ ಮಾತಾಡೋದು ಈಸಿ ಆ್ಯಂಡ್ ತುಂಬ ಮಾತಾಡ್ಬೋದು ಅಂತ ನನಗೆ ಅನ್ನಿಸೋದು. ಸೊ ಇಂಗ್ಲೀಷಲ್ಲಾದರೆ ತುಂಬ ಮಾತಾಡಿಲ್ಲ. ಸೊ ಕನ್ನಡದಲ್ಲಿ ಮಾಡಿ ನೋಡೋಣ ಅಂತ. ಇಫ್ ಯು ಲೈಕ್ ಇಟ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಕನ್ನಡ ವಿಡಿಯೋ ಚೆನ್ನಾಗಿ ಅನ್ನಿಸ್ತು, ಓಕೆ ಕನ್ನಡದಲ್ಲೇ ಕಂಟಿನ್ಯೂ ಮಾಡಿ ಅನ್ನೋದಕ್ಕೆ ಏನಾದರೂ ಕಮೆಂಟಿಂದ ನಿಮ್ಮದು ಒಪಿನಿಯನ್ ಹೇಳಿದ್ರೆ ತುಂಬ ಯೂಸ್ ಆಗುತ್ತೆ. ವಿಂಡ್ ನಾಯ್ಸ್ ಇದೆಯಾ ಅನಿಸುತ್ತೆ, ಬಿಕಾಸ್ ನಾನು ಎಕ್ಸ್ಟೆಂಡರ್ ತೆಗ್ದಿದ್ದೀನಿ. ಎಕ್ಸ್ಟೆಂಡರ್ ಹಾಕಿದಾಗ ವಿಂಡ್ ನಾಯ್ಸ್ ಅಷ್ಟಿರಲಿಲ್ಲ, ಬಟ್ ಎಕ್ಸ್ಟೆಂಡರ್ ಹಾಕಿದ್ರೆ ಏನೋ ವಿಚಿತ್ರವಾಗಿ ಕಾಣಿಸೋದು ಗಾಡಿ. ಸೊ ನನಗೆ ಆ ಲುಕ್ ಇಷ್ಟ ಆಗ್ತಿರ್ಲಿಲ್ಲ. ಏನೋ ಲಾಂಗ್ ರೈಡ್ ಡೈಲಿ ಒಂದು 500-400 ಕಿಲೋಮೀಟರ್ಸ್ ಮಾಡ್ತೀವಿ, ಹೈವೇದಲ್ಲಿ ಒಂದೇ ಸ್ಟ್ರೆಚ್ ಹೋಗ್ತೀವಿ ಅಂದಾಗ ಹಾಕೊಳ್ಳೋಣ ಅಂತ ಸೈಡಲ್ಲಿ ಇಟ್ಟಿದ್ದೀನಿ. ಸದ್ಯಕ್ಕೇನು ಹಾಕಿಲ್ಲ. ಸೊ ಈ ಬೈಕಲ್ಲಿ ಏನೇನು ಚೇಂಜಸ್, ಆಕ್ಸೆಸರೀಸ್ ಎಲ್ಲ ನೋಡಬೇಕು ಅಂದರೆ ನಂದು ಆಕ್ಸೆಸರೀಸ್ ವಿಡಿಯೋ ನೋಡಿ. ಮಾಡ್ಸ್ ಏನೇನು ಮಾಡಿದ್ದೀನಿ ಅಂತೆಲ್ಲ ಕಂಪ್ಲೀಟ್ ವಿತ್ ಪ್ರೈಸಿಂಗ್ ಎಲ್ಲ ಹೇಳಿದ್ದೀನಿ. ಸೊ ಯೂಸ್ ಆಗ್ಬೋದು, ಎಷ್ಟು ಬೇಕೋ ಅಷ್ಟೇ. ಸೊ ಸ್ಟ್ರೈಟಾಗಿ ಶೋರೂಮಿಂದ ತಗೊಂಡ ತಕ್ಷಣ ಏನೂ ಹಾಕ್ಸಿಲ್ಲ. 1 ಇಯರ್ ಟ್ರೈಡ್ ಆ್ಯಂಡ್ ಟೆಸ್ಟೆಡ್, ರಿಸರ್ಚ್ ಮಾಡಿ ಯಾವುದು ಕಮ್ಮಿ ರೇಟು, ಯಾವುದು ಒಳ್ಳೆ ಕ್ವಾಲಿಟಿ, ಬೇಕಾ ಬೇಡವಾ, ಆ ಮಾಡ್ಸ್ ನಮಗೆ ಬೇಕಾ ಬೇಡವಾ, ಅವನ್ನೆಲ್ಲ ರಿಸರ್ಚ್ ಮಾಡಿ ಹಾಕಿದ್ದೀನಿ. ಸೊ ನಿಮಗೆ ಹೆಲ್ಪ್ ಆಗ್ಬೋದು, ಆ ವಿಡಿಯೋನ ಚೆಕ್ ಮಾಡಿ. ಹಾಗೆ ಲಾಸ್ಟ್ ವಿಡಿಯೋ ಬಾಬಾಬುಡನ್ಗಿರಿಗೆಲ್ಲ ಹೋಗಿದ್ದು ಇದೆ. ಸೊ ಬಾಬಾಬುಡನ್ಗಿರಿ ಹಿಲ್ ಮೇಲೆ ಆಫ್ ರೋಡ್ ಮಾಡಿದ್ದು. ಸೊ ಚೆನ್ನಾಗಿದೆ, ನೋಡ್ಬೋದು, ಅದನ್ನೆಲ್ಲ ಚೆಕ್ ಮಾಡಿ. ಸೊ ಅಷ್ಟೇ. ಸೊ ಈಗ ಚಿಕ್ಕಮಂಗ್ಳೂರಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ಚಿಕ್ಕಮಂಗ್ಳೂರು ಎಂಟ್ರಿ ಆಗಿದ್ದೀವಿ. ಇಲ್ಲಿಂದ ಸೀದಾ ಮಲ್ಲಂದೂರಿಗೆ ಹೋಗಿ ಅಲ್ಲಿಂದ ಒಂದು ಇಂಟೀರಿಯರ್ ರೂಟ್ ಅಂತಲೇ ಹೇಳ್ಬೋದು. ಕಾಫಿ ಎಸ್ಟೇಟ್ಸ್ ಎಲ್ಲ ಇದೆ. ಸೊ ಆ್ಯಕ್ಚುಲಿ ನೀವು ನಾರ್ಮಲಾಗಿ ಹೋಗ್ಬೇಕಂದ್ರೆ ಇದನ್ನು ಈ ರೂಟ್ ಬೇಡ ಅಂದರೆ ನೀವು ಆಲ್ದೂರ್ ಮೇಲೆ ಹೋಗ್ಬೋದು, ನಾರ್ಮಲ್ ಸ್ಟೇಟ್ ಹೈವೇ ಇರುತ್ತೆ. ಇದಾದರೆ ಇಂಟೀರಿಯರ್ ರೂಟು. ಸೊ ಇಲ್ಲಿ ನಾವು ರೈಟ್ ತಗೋಬೇಕು ಮಲ್ಲಂದೂರಿಗೆ ಹೋಗೋದಾದರೆ. ಇಲ್ಲಿಂದ ರೈಟ್. ಹಿಮಾಲಯನ್ ಒಳ್ಳೆ ಸಖತ್ತಾಗಿ ಹೋಗ್ತಾ ಇದೆ. ಇಷ್ಟು ದಿನ 400cc ಕ್ಲಾಸಲ್ಲಿ 390 ಅಡ್ವೆಂಚರೇ ವಾಸ್ ಅ ಟಾಪ್. ಬಟ್ ನ್ಯೂ ಹಿಮಾಲಯನ್ ಸಕ್ಕತ್ತಾಗಿ ಬಿಟ್ಟಿದ್ದಾರೆ ಮಾತ್ರ.
ಇದನ್ನೆಲ್ಲ ಬೀಟ್ ಮಾಡಿಬಿಡ್ತು. ಈಗ ಆರಾಮಾಗಿ ಒಂದು ಟಫ್ ಕಾಂಪಿಟೇಷನ್ ಅಂತಲೇ ಹೇಳ್ಬೋದು. ಇದರ ಎಲೆಕ್ಟ್ರಾನಿಕ್ಸ್ ಇದೆ, ಬಟ್ ನಿಮಗೆ ಎಲೆಕ್ಟ್ರಾನಿಕ್ಸ್ ಬೇಡ ಅಂದರೆ ಎಕ್ಸ್ ಮಾಡಲ್ ಇದೆಯಲ್ಲ, ಸೊ ಆ ಎಕ್ಸ್ ಮಾಡಲಿಗೆ ಒಳ್ಳೆ ಕಾಂಪಿಟೇಷನ್ ಇದೆ ಅಲ್ವಾ. ಪಿಕಪ್ ಹಳೆ ಹಿಮಾಲಯನಿಗೂ ಹೊಸ ಹಿಮಾಲಯನಿಗೂ ತುಂಬ ವ್ಯತ್ಯಾಸ ಇದೆ. ಇಟ್ಸ್ ಲೈಕ್ ಇದ್ಯಾವುದೋ ಬೇರೆ ಕಂಪ್ನಿಯವರೇ ಮಾಡಿದ್ದಾರೆ ಅನಿಸ್ತಾ ಇದೆ. ರಾಯಲ್ ಎನ್ಫೀಲ್ಡ್ ಅವ್ರು ಮಾಡಿಲ್ಲ, ಬಟ್ ನಂಬೋಕ್ಕಾಗ್ತಿಲ್ಲ ರಾಯಲ್ ಎನ್ಫೀಲ್ಡ್ ಅವ್ರು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಂಬೋಕ್ಕಾಗ್ತಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಗಾಡಿನ. ಬಿಲ್ಡ್ ಕ್ವಾಲಿಟಿ ಇರ್ಬೋದು, ಯೂಸ್ ಮಾಡಿರೋ ಮೆಟೀರಿಯಲ್ಸ್ ಇರ್ಬೋದು, ಎವ್ರಿಥಿಂಗ್ ಈಸ್ ಟಾಪ್ ನಾಚ್. ಸಸ್ಪೆನ್ಷನ್ 390 ಅಡ್ವೆಂಚರ್ಗಿಂತ ತುಂಬ ಬೆಟರ್ ಆಗಿದೆ ಸಸ್ಪೆನ್ಷನ್ನು. ಬಟ್ ಇದು ನಾನು ಹಾಕ್ಸಿರೋದು 390 ಅಡ್ವೆಂಚರ್ ಸ್ಪೋಕ್ ವಿಡ್ ಮಾಡಲ್, SW ಮಾಡಲಿಂದ ಹಾಕ್ಸಿರೋದು. ಸೊ ನಾನು ಟ್ಯೂನ್ ಮಾಡ್ಕೊಂಡಿದ್ದೀನಿ ನನಗೆ ಹೆಂಗೆ ಬೇಕಂಗೆ. ಸೊ ನನಗೇನು ಪ್ರಾಬ್ಲಮ್ ಇಲ್ಲ. ಫ್ರಂಟ್ ಸಸ್ಪೆನ್ಷನ್ ಸ್ವಲ್ಪ ಹಾರ್ಡ್ ಇರಬೇಕು, ಯಾಕಂದರೆ ಡೈ ಹೊಡಿಬಾರ್ದಂಗೆ. ಈ ಥರ ಬಸ್ ಏನಾದ್ರು ಬಂತು ಅಂದರೆ ಈ ರೋಡಲ್ಲಿ ಮುಗೀತು, ಓವರ್ಟೇಕ್ ಮಾಡೋದು ಕಾಣಬಾರಲ್ಲ, ಅವ್ರಾಗೆ ಬಿಟ್ಟಾಗಲೇ ಓಡೋಣ. ತ್ರೀ ಅಡ್ವೆಂಚರ್ ಬ್ರೇಕಿಂಗ್ ಮಾತ್ರ ಸಕ್ಕತ್ತಾಗಿದೆ. ಹಿಮಾಲಯನಲ್ಲಿ ಬ್ರೇಕಿಂಗ್ ನಾನು ಓಡಿಸಿದಾಗ ಬ್ರೇಕಿಂಗ್ ಚೆನ್ನಾಗಿದೆ, ಬಟ್ ಬ್ಯಾಕ್ ಸೈಡ್ ರೇರ್ ಸೈಡ್ ಬ್ರೇಕ್ ಸ್ವಲ್ಪ ಸ್ಟ್ರಾಂಗ್ ಅನ್ನಿಸ್ತು. ಸೊ ರೋಡಲ್ಲಿ ಓಕೆ, ಬಟ್ ಆಫ್ ರೋಡಿಗೆ ಹೋದಾಗ ನೀವು ಸ್ವಲ್ಪ ಪ್ರೆಷರ್ ಕೊಟ್ಟರು ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಕಂಟ್ರೋಲಿಂಗ್ ನಿಮ್ಗೆ ಗೊತ್ತಿರಬೇಕು. ನಾನು ಎಷ್ಟು ಬ್ರೇಕ್ ಹೊಡೆದ್ರೆ ಎಷ್ಟು ಹಿಡಿತಾ ಇದೆ ಅನ್ನೋ ಕಂಟ್ರೋಲಿಂಗ್ ಗೊತ್ತಾದರೆ ಹಿಮಾಲಯನಲ್ಲಿ ಅದು ಒಳ್ಳೆಯದು. ಯಾಕಂದರೆ ಪಟ್ ಅಂದರೆ ಬ್ರೇಕ್ ಹಿಡಿದ್ರೆ ಪಟ್ ಅಂದರೆ ಸ್ಕಿಡ್ ಆಗುತ್ತೆ, ಪಟ್ ಅಂತ ಬೀಳ್ತೀರ. ಸೊ ಈ ಅಡ್ವೆಂಚರಲ್ಲಿ ಬ್ರೇಕಿಂಗು ಹಿಂದ್ಗಡೆ ಬ್ರೇಕ್ ಸ್ವಲ್ಪ ಕಮ್ಮಿನೇ. ಅವ್ರು ಈ ಗಾಡಿ ಓಡಿಸಿದಾಗ ನನಗೆ ಕಂಪ್ಲೇಂಟ್ ಮಾಡ್ತಿರ್ತಾರೆ, ನಿನ್ನ ಬ್ರೇಕ್ ಹಿಂದ್ಗಡೆ ಬ್ರೇಕ್ ಇಲ್ಲ, ವರ್ಕೇ ಆಗ್ತಿಲ್ಲ ಅಂತ. ನನಗೆ ಗೊತ್ತದು ಎಷ್ಟು ಪ್ರೆಷರ್ ಕೊಟ್ಟರೆ ಅದು ಹಿಡ್ಕೊಳತ್ತೆ ಅಂತ. ಸೊ ಆಲ್ಮೋಸ್ಟ್ ಐ ವಿಲ್ ಕಂಟ್ರೋಲ್ ಇಟ್ ಬೈ ಫ್ರಂಟ್ ಬ್ರೇಕ್. ಸೊ ನಾನು ರೇರ್ ಬ್ರೇಕ್ ಕಮ್ಮಿ ಕಾಣಿಸ್ದಂಗೆ ಹೋಗ್ಬಿಟ್ಟ. ನೈಸ್. ಲೀನ್ ಮಾಡುವಾಗ ಹುಷಾರಾಗಿರ್ಬೇಕು. ಸ್ವಲ್ಪ ಏನಾದರೂ ಮಣ್ಣಿತ್ತು ಅಂದರೆ ದಬ್ಬ ಕಾಣುತ್ತೆ. ನಾವು ಹೋಗೋಷ್ಟಲ್ಲಿ ಸನ್ಸೆಟ್ ಆಗ್ದಲ್ಲೇ ಇದ್ದರೆ ಒಳ್ಳೆಯದು. ನಾನು ಲಾಸ್ಟ್ ಟೈಮ್ ಹೋಗಿದ್ದಾಗ ರೆಕಾರ್ಡ್ ಮಾಡಿರಲಿಲ್ಲ, ಬಟ್ ಸಕ್ಕತ್ತಾಗಿತ್ತು ಸೀನ್ರಿ. ಅಲ್ಲಿ ಹೋದ್ಮೇಲೆ ಸನ್ಸೆಟ್ ಸಿಕ್ಕಿತ್ತು ನನಗೆ. ಲಾಸ್ಟ್ ಟೈಮ್ ಹೋದಾಗ ಕೆಫೆ ಟೇಸ್ಟ್ ಆಗಲಿ, ಕಾಫಿ ಎಲ್ಲ ಸೂಪರಾಗಿದೆ. ಇಲ್ಲೊಂದು ಜಾಗ ಇದೆ ಬಂಡೆಕಲ್ ಗುಡ್ಡ ಅಂತ ಏನೋ. ಸೊ ಅದು ಚೆನ್ನಾಗಿದೆ, ಬಟ್ ಟ್ರೆಕ್ಕಿಂಗ್ ಮಾಡಬೇಕು, ಬೈಕೆಲ್ಲ ಹೋಗಲ್ಲ. ಇಟ್ಸ್ ಎ ನೈಸ್ ಪ್ಲೇಸ್. ಇದನ್ನ ಕಾಣಿಸುತ್ತೆ ಅಲ್ಲಿ ಇದೆಯಲ್ಲ, ಅದೇ ಬಂಡೆಕಲ್ ಗುಡ್ಡ ಕಾಣಿಸ್ತಿದೆ ಅನಿಸುತ್ತೆ.
ಆ್ಯಕ್ಚುಲಿ ಮಲ್ಲಂದೂರು ರೆಫ್ಟ್ ಅಂತೀವಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಮಲ್ಲಂದೂರು ಸ್ಟ್ರೈಟ್ ಹೋಗಿದ್ದೀನಿ. ಸೊ ಅದು ಮುತ್ತೋಡಿಗೆ ಹೋಗುತ್ತೆ. ಸೊ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ಈ ವಿಡಿಯೋ ಬರೋಷ್ಟರಲ್ಲಿ. ಸೊ ಅದು ಆ್ಯಕ್ಚುಲಿ ಮುತ್ತೋಡಿಗೆ ಹೋಗುತ್ತೆ. ಮುತ್ತೋಡಿ ಥ್ರೂ ನಾವು ಒಂದು ಸನ್ಸೆಟ್ ಪಾಯಿಂಟಿಗೆ ಹೋಗಿದ್ದೀವಿ. ದಟ್ ಸನ್ಸೆಟ್ ಪಾಯಿಂಟ್ ಈಸ್ ವೆರಿ ಗುಡ್. ಇಲ್ಲ ನಿಲ್ಸಿ ಹಿಮಾಲಯ. ಸೊ ಮಲ್ಲಂದೂರಿಗೆ ಬಂದ್ವಿ. ಇಲ್ಲಿ ಶೂಟಿಂಗ್ ಸ್ಪಾಟ್ ಅಂತ ಒಂದು ಸ್ಪಾಟ್ ಇದೆ. ಸೊ ಆ ರೋಡಿಗೆ ಹೋಗ್ಬೇಕು. ಅಲ್ಲಿಂದ ಮ್ಯಾಪ್ ಹಾಕೋಣ. ಸೊ ಇದೇ ಮಲ್ಲಂದೂರು ಸರ್ಕಲ್ಲು. ಸೊ ಸ್ಟ್ರೈಟ್ ಹೋದರೆ ಮುತ್ತೋಡಿ, ಲೆಫ್ಟ್ ಹೋದರೆ ಶೂಟಿಂಗ್ ಸ್ಪಾಟ್. ಸೊ ಈ ರೂಟ್ ಒಳಗಡೆ ಹೋಗಿ ಅಲ್ಲಿ ಲೆಫ್ಟ್ ಹೋಗಿ ಲಾಸ್ಟ್ ಟೈಮು ಈ ರೂಟಲ್ಲೇ ಬಂದಿದ್ದೆ. ಸೊ ಅದೇ ರೂಟಲ್ಲಿ ಹೋಗೋಣ ಅಂತ. ಬಟ್ ಇಲ್ಲೆಲ್ಲ ಕಾರ್ ಬರ್ತಿರೋ ಡೌಟ್ ಇತ್ತು. ಸೊ ಇಲ್ಲಿಂದ ರೂಟ್ ಸಖತ್ತಾಗಿದೆ. ಸಿಕ್ಸ್ ಓ ಕ್ಲಾಕ್ ನೋಡೋಣ. ಹೋಗೋ ತನಕ ನಮಗೆ ಸನ್ಲೈಟ್ ಇದ್ರೆ ಸಾಕು. Caught behind Venetian blinds, out of reach for the city lights. This ain't where I belong. Hey, look at me, man, what I've become. I've been running east, looking for a sunset, digging deep since 99. ಅದೇ ಬಂಡೆಕಲ್ ಗುಡ್ಡ. What I thought was gone was sitting in my pocket in plain sight all along. I think it's time for me to go, burn all bridges. All I know, I got lost along the way, fell between the foam, pulling stitches. Time to let go. So come. ಆ್ಯಕ್ಚುಲಿ ನಾನು ಈ ರೂಟ್ ಮಾಡಿದ್ಮೇಲೆ ನಾನು ಕ್ಯಾಮ್ರಾ ತೊಗೋಬೇಕು ಅಂತ ಅನಿಸಿದ್ದೆ. ಈ ರೂಟ್ ಮಾಡಿದ್ಮೇಲೆ ಅಷ್ಟು ಸಖತ್ತಾಗಿದೆ. Don't look before you leave. What you give, you get to keep. So long, farewell, bye bye. Let's have a toast for those lost old lives. And my crooked little heart that seems so rebellious is falling apart right now. I'm bleeding, an easy kill, gonna leave it all behind. I think it's time for me to go, burn all
ಪೀಕಾಕ್ ಆರು. ಸೊ ಎಸ್, ಇಲ್ಲಿ ನಿಲ್ಲಿಸ್ಕೊಂಡು ಫೋಟೋ ತೆಗೆದು ನೆನಪಿದೆ. ಇಲ್ಲೆಲ್ಲ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದೆ. ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ಒಳ್ಳೆ ಸನ್ಸೆಟ್ ಇದೆ. ಎಷ್ಟು ಕೊತ್ತಲಾಗಿದೆ ಅಂದರೆ ಇದೇ ಸ್ಟ್ರೆಚ್ ಸಕ್ಕದಾಗಿದೆ. ನಾನು ಅವತ್ತು ಒಬ್ಬನೇ ಇದ್ದೆ, ಅದು ಬೇರೆ ಅಲ್ಲಿ ಸಮಾಧಿ ಇದೆ. ಹಿಂಗೆ ಬರ್ತಾ ಇದ್ರೆ ಇಟ್ಸ್ ಲೈಕ್ ಸ್ಕೇರಿ ಡ್ಯೂಡ್. ಅವತ್ತು ಯಾರು ಇಲ್ಲ, ಇಷ್ಟು ವೆಹಿಕಲ್ಸು ಇರಲಿಲ್ಲ ಅವತ್ತು. ಇವಾಗ ಸ್ವಲ್ಪ ವೆಹಿಕಲ್ಸ್ ಇದೆ.
ಸೊ ಇಲ್ಲಿ ರೈಟ್ ತೊಗೊಂಡ್ರೆ ನಾವು ಸ್ವಲ್ಪ ದೂರ ಹೋದರೆ ಖಾಂಡ್ಯ ಕೆಫೆ. ಇದು ಆ್ಯಕ್ಚುಲಿ ಆಲ್ದೂರು ಬಾಳೆಹೊನ್ನೂರು, ನೀವು ಚಿಕ್ಕಮಗಳೂರಿಂದ ಬರೋದಾದ್ರೆ ಈ ರೂಟಲ್ಲಿ ಬರ್ತೀರಿ. ಆಲ್ದೂರು ಬಾಳೆಹೊನ್ನೂರು ರೂಟ್ ಇದು. ಓಕೆ, ಸೊ ಇನ್ನೂ ಸ್ವಲ್ಪ ದೂರದಲ್ಲೇ ಇದ್ದೀವಿ. ಓಕೆ, ಪರವಾಗಿಲ್ಲ. ಲೈಟ್ ಇದ್ದಾಗೆ ರೀಚ್ ಆಗ್ತಾ ಇದ್ದೀವಿ. ಸೊ ರೋಡ್ ಪೂರ್ತಿ ಲೈಟ್ ಇತ್ತಲ್ಲ, ಅದು ಖುಷಿ. ಸೊ ಫುಲ್ ಕತ್ಲೇನಾಗಲಿಲ್ಲ ನಿಮಗೆ. ಸೊ ಇಫ್ ಯು ಗೈಸ್ ಆರ್ ಹ್ಯಾಪಿ ವಿತ್ ದಟ್, ಸೊ ನಾನು ಯಾಕೆ ರಿಪೀಟಾಗಿ ಬರೋದು ಅಂದರೆ, ಒಂದು ರೈಡ್ ಆಗುತ್ತೆ, ಬಟ್ ಐ ವಾಂಟ್ ಟು ಶೋ ಯು ಗೈಸ್ ದಟ್ ರೂಟ್. ಸೊ ನಾನೆಲ್ಲರೂ ಹೋಗಿರ್ತೀನಿ ಚಿಕ್ಕಮಗಳೂರಲ್ಲಿ, ಸೊ ನಿಮಗೆ ತೋರಿಸ್ಬೇಕಂತಲೇ ಮತ್ತೆ ಹೋಗಿರ್ತೀನಿ. ಅದು ಚೆನ್ನಾಗಿ ಬಂದರೆ ಒಂಥರ ಖುಷಿ. ಚೆನ್ನಾಗಿ ಬಂದಿದೆ ಅಷ್ಟೇ. ಬಟ್ ಯಾ ಇಲ್ಲಿಂದ ಕತ್ಲಾಗಿದೆ. ಟೇಸ್ಟ್ ಚೆನ್ನಾಗಿತ್ತು. ಬರ್ಗರ್ ಪ್ಯಾಟಿ ಚೆನ್ನಾಗಿತ್ತು. ಬನ್ ಇನ್ನೂ ಸ್ವಲ್ಪ ಚೆನ್ನಾಗಿದ್ರೆ ಚೆನ್ನಾಗಿರೋದು. ಅದು ಬಿಟ್ಟರೆ ಚಿಕನ್ ಡ್ರಮ್ ಸ್ಟಿಕ್ ಓಕೆ. ಬಟ್ ಅದಕ್ಕೆ ಶೇಜ್ವಾನ್ ಸಾಸ್ ಕೊಟ್ಟಿದ್ರು, ಅದು ಚೆನ್ನಾಗಿತ್ತು. ಆ್ಯಂಡ್ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ರಶ್ ಇತ್ತು ಸ್ವಲ್ಪ. ಆ್ಯಂಡ್ ಕಾಫಿ ಸಖತ್ತಾಗಿತ್ತು. ನಾನು ಬ್ಲ್ಯಾಕ್ ಕಾಫಿ ಕುಡಿದೆ, ಇಟ್ ವಾಸ್ ಗ್ರೇಟ್. ಸೊ ಈಗ ಹೊರಟಿದ್ದೀವಿ. ಸ್ವಲ್ಪ ದೂರ ನೋಡೋಣ, ಮಾಡ್ತೀನಿ ರೆಕಾರ್ಡು. ಲೈಟ್ ಇದೆ, ಸೊ ಕಾಣಿಸುತ್ತೆ. ಲೈಟ್ ಇದೆಯಲ್ಲ, ಸೊ ನೋಡೋಣ ಎಷ್ಟು ಕಾಣಿಸುತ್ತೆ ಅಂತ. ಸೊ ನೈಟಲ್ಲಿ ಫಸ್ಟ್ ಟೈಮ್ ವೀಡಿಯೋ ಮಾಡ್ತಿರೋದು, ಗೊತ್ತಿಲ್ಲ ಹೆಂಗೆ ಬರ್ತಿದೆ ಅಂತ. ನೋಡೋಣ, ಎಡಿಟ್ ಮಾಡೋ ಟೈಮಲ್ಲಿ ನೋಡಿ. ಸೊ ಇದು ಮೋಟೋ ಕೇರ್ ಲೈಟ್, ಬೆನ್ಸ್ ಲೈಟ್ಸ್ ಅಂತ. ಸೊ ಮೋಡ್ಸ್ ಇದೆ, ಇದು ವೈಟ್ ಇದೆ, ಡ್ಯುಯಲ್ ಇದೆ, ಆ್ಯಂಡ್ ಬರೀ ಎಲ್ಲೋ ಇದೆ. ಸೊ ಡ್ಯುಯಲಲ್ಲಿ ಎಲ್ಲೋ ಆ್ಯಂಡ್ ವೈಟ್ ಬರುತ್ತೆ, ಬರೀ ವೈಟ್ ಆ್ಯಂಡ್ ಎಲ್ಲೋ. ಸೊ ಎಲ್ಲೋ ಲೋ ಬೀಮಲ್ಲಿ ಇರುತ್ತೆ, ನೀವು ವೈಟಿಗೆ ಹೋದರೆ ಐ ಬೀಮಲ್ಲಿ ಇರುತ್ತೆ. ಸೊ ಈಗ ಮತ್ತೆ ಆ ರೂಟಲ್ಲಿ ಹೋಗಲ್ಲ, ನಾವು ಆಲ್ದೂರ್ ಮೇಲೆ ಚಿಕ್ಕಮಗಳೂರಿಗೆ ಹೋಗ್ತೀವಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಮಾತಾಡೋದಾಗಲಿ, ಈ ಕನ್ನಡದಲ್ಲಿ ಮಾಡಿರೋದು ಇಷ್ಟ ಆದರೆ ಕಮೆಂಟ್ ಮಾಡಿ, ಕಂಟಿನ್ಯೂ ಮಾಡಿ ಇದನ್ನೇ ಅಂತ. ಇಲ್ಲ ನಮಗೆ, ಬಟ್ ಇಂಗ್ಲೀಷ್ ಆದರೆ ಸ್ವಲ್ಪ ವೈಡರ್ ಆಡಿಯನ್ಸ್ ಇರುತ್ತೆ ಅಂತ ನಾನು ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡಿದ್ದು. ಬಟ್ ಇಂಗ್ಲೀಷಲ್ಲಿ ಇಷ್ಟು ಮಾತಾಡಲ್ಲ ನಾನು, ಅಲ್ಲಿ ಮಾತು ಕಮ್ಮಿ ಇರುತ್ತೆ, ಇಲ್ಲಿ ಸ್ವಲ್ಪ ಮಾತು ಜಾಸ್ತಿ ಇರುತ್ತೆ. ಸೊ ಅಷ್ಟೇ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಆ್ಯಂಡ್ if you want me to change anything, you can comment down below. ಅಷ್ಟೇ. ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್. ಇದೇ ಹೇಳಿ ನಾನು, ಶಿವ ಸ್ಟ್ಯಾಚು ಅಂದಲ್ಲ. ಓಕೆ, ನಾನು ಬರ್ತಾ ಸಿಕ್ಕಿದ್ದು ಕರೆಕ್ಟ್. ಸೊ ಇದು ಶಿವ ಸ್ಟ್ಯಾಚು. ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಮಾತ್ರ ಸಖತ್ತಾಗಿದೆ. ಸೊ ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ ಶಿವ ಸ್ಟ್ಯಾಚು. ಅದು ಹಿಂದ್ಗಡೆ ಗುಡ್ಡ ಇದೆ. ಆ್ಯಕ್ಚುಲಿ ಈವ್ನಿಂಗ್ ಬಂದರೆ ಸಖತ್ತಾಗಿ ಕಾಣಿಸುತ್ತೆ. ಹಿಂದ್ಗಡೆ ಬ್ಯಾಕ್ಗ್ರೌಂಡಿಗೂ ಅದಕ್ಕೂ ಸಖತ್ತಾಗಿ ಕಾಣಿಸುತ್ತೆ. ಸರ್ಕಲ್ ಮಾಡಬೇಕು, ಕನ್ನಡದಲ್ಲಿ ಹೋಗಿ ಸರಿ.
Hi friends. Namaste. Please follow 94 BHP. Please follow Travel with Dada also. No collaboration. ಹೇಳೋದೇನದು Only follow 94 BHP. 94 BHP. ಫಾಲೋ ಟ್ರಾವೆಲ್ ವಿತ್ ಅದ ಅವಳಿಗೆ ಫಾಲೋವರ್ ಜಾಸ್ತಿ ಇದು ಬರ್ಲಿ ಇದು ನಿಜ ಚೆನ್ನಾಗಿ ಬರುತ್ತೆ ಇದು